ಇನ್ನು ಇದೆಲ್ಲದರ ಜೊತೆಗೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ. ಯಾವುದೇ ವಿಶೇಷ ಸಭೆಗಳಾದರೂ ಕೂಡ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಚರ್ಚೆ ಮಾಡ್ತಾರೆ. ಜೊತೆಗೆ ಗ್ಯಾರಂಟಿ ಪ್ರತಿನಿಧಿಯಾಗಿ, ಗ್ಯಾರಂಟಿ ಅಂಬಾಸಿಡರ್ ಆಗಿ ಹೋಗಿ ಕೂತ್ಕೊಳ್ಳುವಂಥವ್ರು ಇದೇ ಡಿ ಕೆ ಶಿವಕುಮಾರ್. ಜೊತೆಗೆ ಏನಂತಂದರೆ ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ನಿಲ್ಲುವಂಥವರು ಕೂಡ ಶಿವಕುಮಾರ್. ಇಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದೆ ಹೈಕಮಾಂಡ್. ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ, ಈ ಮುಂದೆ ಪಂಚಾಯತ್ ಚುನಾವಣೆಗಳು ಬರ್ತವೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೆ. ಅದಕ್ಕೋಸ್ಕರ ಅವರು ಆಗಲೇ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ, ತಯಾರಿ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ, KPCC ಅಧ್ಯಕ್ಷರನ್ನ ಬದಲಾಯಿಸಲ್ಲ ಅಂತ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದೆ. ಮೊನ್ನೆ ಈ ಖರ್ಗೆ ಅವರು ಮಾತಾಡಿದ್ರಲ್ಲ, ಅಂದರೆ ಅಧ್ಯಕ್ಷರ ಬದಲಾವಣೆ ಆಗಿಬಿಡುತ್ತೆ ಅನ್ನುವಂಥದ್ದನ್ನು ಮಾತಾಡಿದ್ರಲ್ಲ, ಅದೆಲ್ಲದೂ ಕೂಡ ಏನು ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿ ಇದಲ್ಲ.